ನಮ್ಮ ಮೆದುಳಿನ ಬಗ್ಗೆ ಕೆಲವು ಅದ್ಭುತ ಸಂಗತಿಗಳು. ಮಾನವನ ಮೆದುಳು ಅದರ ಸಂಕೀರ್ಣವಾದ ವಾಸ್ತುಶಿಲ್ಪ ಮತ್ತು ಊಹಿಸಲು ಸಾಧ್ಯವಾಗದ ಸಂಸ್ಕರಣಾ ಸಾಮರ್ಥ್ಯಗಳೊಂದಿಗೆ ನಮ್ಮ ದೇಹದಲ್ಲಿನ ಅತ್ಯಂತ ಸಂಕೀರ್ಣ ಮತ್ತು ಆಕರ್ಷಕ ಅಂಗಗಳಲ್ಲಿ ಒಂದಾಗಿದೆ. ಸುಮಾರು 100 ಶತಕೋಟಿ ನರಕೋಶಗಳಿಂದ ಕೂಡಿದ ಸರಿಸುಮಾರು 3 ಪೌಂಡ್ನಷ್ಟು ತೂಕವಿರುವ ದ್ರವ್ಯರಾಶಿಯಿಂದ ಕೂಡಿದ ಜೆಲ್ಲಿಯಂತಹ ಅಂಗಾಂಶವು ನಮ್ಮ ಬುದ್ಧಿವಂತಿಕೆಯ ಮೂಲವಾಗಿದೆ. ನಮ್ಮ ಮೆದುಳಿನ ಬಗ್ಗೆ ಕೆಲವು ಅದ್ಭುತ ಸಂಗತಿಗಳು. ನಮ್ಮ ಮೆದುಳು ವಿದ್ಯುತ್ ಶಕ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹೌದು, ಮಾನವನ ಮೆದುಳು ಒಂದು ಸಂಕೀರ್ಣವಾದ ಬಯೋಕಂಪ್ಯೂಟರ್ನಂತೆ. ಹಾಗೆಯೇ ಇದು ವಿದ್ಯುತ್ ಶಕ್ತಿಯಿಂದ ಚಲಿಸುತ್ತದೆ. ಪ್ರತಿ ಬಾರಿ ನೀವು ಯೋಚಿಸುವಾಗ, ಗ್ರಹಿಸುವಾಗ ಅಥವಾ ಚಲಿಸುವಾಗ ನಮ್ಮ ನರಕೋಶಗಳು 250 ಮೀಟರ್/ಅವರ್ ವೇಗದಲ್ಲಿ ನರಕೋಶಗಳ ಮೂಲಕ ವಿದ್ಯುದಾವೇಶಗಳನ್ನು ಹರಿಸುವುದರಲ್ಲಿ ನಿರತರಾಗಿರುತ್ತದೆ. ಈ ವಿದ್ಯುತ್ ಚಟುವಟಿಕೆಯು ಒಂದು ಸಣ್ಣ ಬಲ್ಬನ್ನು ಬೆಳಗಿಸುವಷ್ಟು ಶಕ್ತಿಯನ್ನು ಉತ್ಪಾದಿಸುತ್ತದೆ. ನಮ್ಮ ಮೆದುಳು ಬ್ರಹ್ಮಾಂಡದ ಅದ್ಭುತಗಳಲ್ಲಿ ಒಂದು. ನಮ್ಮ ಮೆದುಳು ಬ್ರಹ್ಮಾಂಡದ ಅತಿ ಸೂಕ್ಷ್ಮ ರೂಪವಾಗಿದೆ. ಸರಿಸುಮಾರು 86 ಶತಕೋಟಿ ನ್ಯೂರಾನ್ಗಳು ಟ್ರಿಲಿಯನ್ಗಟ್ಟಲೆ ಸಿನಾಪ್ಸ್ಗಳಿಂದ ಸಂಪರ್ಕ ಹೊಂದಿದ್ದು, ಮೆದುಳಿನ ಚಟುವಟಿಕೆಯ ಒಟ್ಟು ಸಂಭವನೀಯ ಕ್ರಮಪಲ್ಲಟನೆಗಳು ವಿಶ್ವದಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಸಹ ಮೀರಿಸುತ್ತದೆ. ಈ ಅಂತರ್ಸಂಪರ್ಕವು ನಮ್ಮ ಆಲೋಚಿಸುವ, ಅನುಭವಿಸುವ ಮತ್ತು ರಚಿಸುವ ಸಾಮರ್ಥ್ಯವನ್ನು ಸುಗಮಗೊಳಿಸುತ್ತದೆ. ನಮ್ಮ ಮೆದುಳು ಎಂದಿಗೂ ವಿಶ್ರಾಂತಿ ಪಡೆಯುವುದಿಲ್ಲ. ಹೌದು, ನಾವು ಮಲಗಿರುವಾಗಲೂ ಸಹ ನಮ್ಮ ಮೆದುಳು ಇನ್ನೂ ಕಠಿಣವಾಗಿ ಕೆಲಸ ಮಾಡುತ್ತಿರುತ್ತದೆ. ನಿದ್ರೆಯ ಸಮಯದಲ್ಲಿ ಇದು ನಮ್ಮ ದಿನನಿತ್ಯದ ಅನುಭವಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ಸಂಘಟಿಸುತ್ತದೆ. ದೀರ್ಘಾವಧಿಯ ನೆನಪುಗಳನ್ನು ರೂಪಿಸಲು ಇದು ಸಹಾಯ ಮಾಡುತ್ತದೆ. ವಾಸ್ತವವಾಗಿ ಮೆದುಳು ಎಷ್ಟು ಸಕ್ರಿಯವಾಗಿದೆ ಎಂದರೆ, ನಾವು ಎಚ್ಚರವಾಗಿರುವುದಕ್ಕಿಂತ ಹೆಚ್ಚಾಗಿ ನಿದ್ದೆ ಮಾಡುವಾಗ ಹೆಚ್ಚು ಶಕ್ತಿಯನ್ನು ಬಳಸುತ್ತದೆ. ನಮ್ಮ ಮೆದುಳು ನೋವು ಅನುಭವಿಸುವುದಿಲ್ಲ. ನಮ್ಮ ಮೆದುಳು ದೇಹದ ಇತರ ಭಾಗಗಳಲ್ಲಿ ನೋವಿನ ಗ್ರಹಿಕೆಗೆ ಕಮಾಂಡ್ ಸೆಂಟರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಆದರೂ ಕೂಡ ಮೆದುಳು ಸ್ವತಃ ನೋವನ್ನು ಅನುಭವಿಸುವುದಿಲ್ಲ. ಈ ಗುಣಲಕ್ಷಣವು ರೋಗಿಯು ಎಚ್ಚರವಾಗಿರುವಾಗಲೇ ಮೆದುಳಿನ ಶಸ್ತ್ರಚಿಕಿತ್ಸೆಯನ್ನು ಕೈಗೊಳ್ಳಲು ಅನುವು ಮಾಡಿಕೊಡುತ್ತದೆ. ಇದನ್ನು ಅವೇಕ್ ಕ್ರಾನಿಯೋಟಮಿ ಎಂದು ಕರೆಯುತ್ತಾರೆ. ನಮ್ಮ ಮೆದುಳು ಆಕಾರವನ್ನು ಬದಲಾಯಿಸುತ್ತದೆ. ಮೆದುಳಿನ ಪ್ಲಾಸ್ಟಿಸಿಟಿ ಅಥವಾ ನ್ಯೂರೋಪ್ಲಾಸ್ಟಿಸಿಟಿ ಅನುಭವದ ಪರಿಣಾಮವಾಗಿ ಬದಲಾಗುವ ಹಾಗೂ ಹೊಂದಿಕೊಳ್ಳುವ ಮೆದುಳಿನ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಮೆದುಳಿನ ರಚನೆಯು ಪ್ರತಿಯೊಂದು ಹೊಸ ಸ್ಮರಣೆ ಅಥವಾ ಕಲಿತ ಕೌಶಲ್ಯದೊಂದಿಗೆ ಬದಲಾಗುತ್ತದೆ. ಈ ಅಂಗವು ನಿಜವಾಗಿಯೂ ಎಷ್ಟು ಕ್ರಿಯಾತ್ಮಕ ಮತ್ತು ಹೊಂದಿಕೊಳ್ಳಬಹುದು ಎಂಬುದನ್ನು ಎತ್ತಿ ತೋರಿಸುತ್ತದೆ.